ಬಗ್ಗೆ 48 ಜನರದ್ದು ಇದೆ ಅಂತ ಅವ್ರು ಹೇಳುವಾಗ ಅವ್ರಿಗೆಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಅಂತ ಎಲ್ಲ ಮಾಹಿತಿಯನ್ನ ಕೊಡ್ಬೇಕು. ಎಲ್ಲರ ಬಗ್ಗೆನೂ ಎಲ್ಲಾ ಸಿಟಿ ಬಗ್ಗೆನೂ 48 ಜನ ಇರ್ಬೋದು, 58 ಜನ ಇರ್ಬೋದು, ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕು. ಒಂದ್ಸತಿ ಇದೆಲ್ಲ ಏನು ಈ ಅನೈತಿಕ ಚಟುವಟಿಕೆ ಇದೆ ಇದಕ್ಕೆ ಪೂರ್ಣ ವಿರಾಮ ಹೇಳೋದಕ್ಕೆ ಯಾರ್ಯಾರು ಇದನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದ್ರು, ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಪಕ್ಷ ಇರಲಿ, ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಒಳಪಡಿಸಿ. ಈಗ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಅಥವಾ ಕೇಂದ್ರ ಮಟ್ಟದ ಸಂಸ್ಥೆಗಳಿಂದ ಆಗ್ಬೇಕು? ರಾಜ್ಯ ಮಟ್ಟದ ತನಿಖೆ SITಗಳು ಒಂದು 50 ಆಗಿದ್ದಾವೆ. SIT ಮಹತ್ವನೇ ಹೋಗ್ಬಿಟ್ಟಿದೆ. ಹೀಗಾಗಿ ನಿವೃತ್ತ ನ್ಯಾಯಾಧೀಶರು ಅಥವಾ ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟ್ ಜಡ್ಜ್ ನಿಂದ ಮಾನಿಟರ್ ತನಿಖೆ ಆಗ್ತದೆ. ಕೇಂದ್ರ ಗೃಹ ಸಚಿವರನ್ನ ಭೇಟಿ ಆಗ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವರು ಸ್ವತಂತ್ರ ಇದ್ದಾರೆ, ಯಾರನ್ನ ಭೇಟಿ ಆಗ್ತಾರೆ. ಈ ವಿಚಾರವನ್ನು ಏನಾದರೂ ಈಗ ಅಧಿವೇಶನ ಕೂಡ ನಡೀತಾ ಇದೆ, ಕೇಂದ್ರ ತಮ್ಮ ನಾಯಕರುಗಳ ಗಮನಕ್ಕೆ ತರ್ತಾರೆ? ಇಲ್ಲ, ಹೇಗಿದ್ರೆ ಆಸ್ ಇಟ್ ಈಸ್ ಸಿಸ್ಟಮ್ ಅಲ್ಲಿ ಅವರು ಎಲ್ಲ ಗಮನಕ್ಕೆ ಹೋಗಿಲ್ಲ. ಇಡೀ ದೇಶಕ್ಕೆ ಹೋಗಿತ್ತು, ಗಮನಕ್ಕೆ ಹೋಗಿರ್ತಾರೆ. ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ತಿದೆ ಅದು ಬಹಳ ಮುಖ್ಯ. ಅದರ ಆಧಾರದ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ಆಗ್ತವೆ.